ಎಷ್ಟೊತ್ತಿಗೆ ಬರ್ತಾವೋ ಏನೋ ಕಾಣೆ. ಎಲ್ಲಾನು ಮಾಡಿಟ್ಟಿದ್ದೀವಿ. ಇನ್ನೇನು ಬಂದ್ಮೇಲೆ ಒಂದು ಲೋಟ ಕಾಫಿ ಇಟ್ಕೊಟ್ರೆ ಆಯ್ತು. ಏನಂತ ಕೆಲಸ ಇಲ್ಲ, ಎಲ್ಲ ಬಂಗಾಗೈತಿ. ಸದ್ಯಕ್ಕೆ ಹೆಂಗೋ ಮಾಡಿಕೊಟ್ಲು ಕಣವ. ಸುಮ್ ಕೇಳಬಾರ್ದು. ಬಸ್ರಿ ಆದರೂ ನಂಗೆ ಹಾಕ್ಲ ಅಂತ ಕೂತ್ರೆ ಹಾಕಿ ಹೋಗಿತ್ತು. ಹೊತ್ಲಾಗ ಎಲ್ಲಾನು ಮಾಡಿಕೊಟ್ಲು. ನನಗಿಂತ ಹೆಚ್ಚಾಗೆ ಮಾಡೋಳೆ. ಇನ್ನೇನು ಮಾಡೋಕ್ಕಾಯ್ತದೆ, ಮಾಡಲಿ ಬಾ. ನಾನು ಏನು ಅಂತ ಒದ್ದಾಡಲಿ, ವಯಸ್ಸಾಗೈತಿ. ಅಲ್ಲ, ಹೆಂಗೋ ಎಲ್ಲರೂ ಹಬ್ಬಕ್ಕೆ ಇಲ್ಲಿಗೆ ಬರ್ತಾವ್ರೆ. ನಮ್ಮ ರಾಧಿ ನಾಮಕರಣಕ್ಕೆ ಅಂತ ಹೋದಳು. ಅಲ್ಲೇ ಬಿಟ್ಟು ಬಂದೆ ವಾಲಯ ಅಂತ ಅಂದರು. ಸುಮ್ಕೆ ಆತಂಗಾಗಲಿ ಗೌರಿ ಹಬ್ಬಕ್ಕೆ ಬರ್ತಾರಲ್ಲ, ಹಾಕ ಬಂದರೆ ಇಸ್ಕೊಳಕ್ಕಾಗ್ತದೆ. ಇಲ್ಲ ಅಂದರೆ ಅಯ್ಯೋ, ನಾನು ಅವತ್ತು ನಾಗರಾಜ್ ಹೋಗೋದು ನಾನು ಹೇಳಿ ಕಳಿಸ್ಬೇಕಾಗಿತ್ತು. ವಾಲೆ ತಗೊಬರ ಕೇಳಪ್ಪ ನನ್ನವ ಅಂತ. ಏನು ಅಲ್ಲೇ ನನಗೂ ಎಲ್ಲರ ಹೋಗೋದು ಮಾಡೋದು ಅಂತಂದರೆ ಹಾಕೊಳ್ಳೋಕ್ಕೆ ವಾಲೆನೇ ಇಲ್ಲ. ಒಂದು ಜೊತೆ ಮನೆ ಹಾಕೊಳ್ಳೋಗ್ಬಿಟ್ರೆ ಇಲ್ಲ ಒಂದೇ ನಮ್ಮವ್ವ ನಮ್ಮಪ್ಪ ನಮ್ಮವ್ವ ಮಾಡಿಸ್ಕೊಟ್ಟವು ಅಂತೇನಂತ ಇರೋ ಒಡವೆ. ಇನ್ನೇನು ಇಲ್ಲ. ಅದನ್ನ ತಗೊಂಡೋಗಿ ಇಟ್ಕೊಂಡು ಎಷ್ಟು ದಿನ ಆದರೂ ಕೊಟ್ಟಿಲ್ಲವ. ಏನು ಇಲ್ವೋ ಆಗ ಬರ್ತಾರೆ ಇಲ್ವೋ. ನಮ್ಮ ಅತ್ತೆ ಒಂದು ಮಾತು ಕೇಳಲ್ಲ, ಏನಂತ ನೋಡೋಣ. ಆದಂಗಾಗಲಿ ತಡಿ, ಒಂದು ಮಾತು ಕೇಳ್ತೀನಿ. ಅದಕ್ಕೆ ನಾಳೆ ದಿನ ನಾನು ಅವ್ಳ ಮಗಳನ್ನ ಕೇಳಿದಾಗ ಇಲ್ಲಿಗೆ ಬಂದಾಗ ಯಾಕೆ ಕೇಳಕ್ಕೆ ಹೋಗಿದ್ದೆ ಅಂತ ಕೋಪ ಗಿಪ್ಪ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗ್ತದೆ. ಅದಕ್ಕೆ ಒಂದಪ್ಪ ಕೇಳಿ ಹಿಂಗೆ ಕೇಳಲ್ಲ ಏನೋ ಅಂತ ಮಾತಾಡಿ ಆಮೇಲೆ ಇಸ್ಕೊತೀನಿ. ಓ, ಇಲ್ಲೇ ನಿಂತವಳೆ, ಪರವಾಗಿಲ್ಲ. ನಾನೆಲ್ಲ ಮನೆ ಕಂದವಳೇನೋ ಅನ್ಕಂಡೆ. ಹೋಗ್ಲಿ ಬಿಡು. ನಾನು ಶಾಂತ, ಏನೇನು ಕೆಲಸ ಎಲ್ಲ ಮುಗ್ದದಲ್ಲ, ಹೋಗಿ ಹೋಗ ಒಂದು ಕಡೆ ಮನೆಗೆ. ಅವ್ರು ಬಂದಮೇಲೆ ಬೇಕಾದ್ರೆ ಎಬ್ಬರಿಸ್ತೀನಿ ಅಂತ ಏನಾರು ಮಾಡ್ಕೊಡಿ ಅಂತ ಕಾಪಿ ಗಿಪ್ಪಿ. ಇನ್ನೇನಿಗೆ ಬಂದಾಗಿತ್ತಲ್ಲ, ಹೋಗಿ ಮನೆಗೆ. ಮನೆ ಕಬೇಕಾಗಿತ್ತು. ಏನೋ ನನಗೂ ಆಯ್ತಾ ಇಲ್ಲ. ಹಂಗೆ ಸುಮ್ಮನೆ ಏನೋ ಕೇಳೋಣ ಅಂತ ಬಂದೆ. ಏನೋ ಕೇಳ್ತೀನಿ. ಅಮ್ಮ ಏನೋ ಅನ್ಕೋಬೇಡಿಕನಂತೆ. ಆಮೇಲೆ ಶಾಂತ ಹಿಂಗಂದಲ್ಲ ಹಂಗಂದಲ್ಲ ಅಂತ ಇದು ಮಾಡಬೇಡಿ. ಏನೋ ಒಂದು ಕೇಳ್ಬೇಕಪ್ಪ. ಅಯ್ಯೋ, ನಾನು ಯಾಕೆನಾರು ಅನ್ಕೊಳ್ಳಿ. ಈ ಬಸ್ರಲ್ಲಿ ಏನಾದ್ರು ತಿನ್ಬೇಕು ಮಾಡಬೇಕು ಅನ್ನಿಸ್ತೈತೆ ಹೆಂಗೆ. ಈಗ ಹಾಕ್ಬೇಕನವ. ಒಂಚೂರು ಹಬ್ಬ ಗಿಬ್ಬ ಕಳೀಲಿ ತಡಿ, ಮಾಡ್ಕೊಟ್ಟಾನೆ. ಏನಾದ್ರು ತಿನ್ನಬೇಕು ಅನ್ಸಿರ್ಬೇಕಾದ್ರೆ ಕೇಳು. ಚಿಕ್ಕಪುಟ್ಟ ಹೋದ್ರೆ ಮಾಡ್ಕೊಡ್ತೀನಿ. ನನಗೇನು ಹಾಕಲ್ಲ. ದೊಡ್ಡ ಪಡ್ಡ ಕೇಳಿದ್ರೆ ಹಾಕ್ಲಕ್ಕನವ. ನನಗೆ ಈಗಲೇ ಹೇಳ್ತೀನಿ. ಏನಾದ್ರು ಪುಟ್ಟು ಪಟ್ಟದ ಅದು ಇದು ತಿನ್ನಬೇಕು, ದೋಸೆ ಇಡ್ಲಿ ಅಂದ್ರೆ ಬೇಕಾದ್ರೆ ಮಾಡ್ಕೊಟ್ಟಂತೆ. ಇನ್ನು ಬೇರೆ ಏನಾರ ಕೇಳಿದ್ರೆ ನನ್ನ ಕೈಲಿ ಹಾಕಲ್ಲ. ನೀವು ಮಾಡಿಕೊಟ್ರಿ, ಭಾರಿ ಮಾಡಿಕೊಡೋ. ನಿಮ್ಮಂಗೆ ಕೇಳಕ್ಕಲ್ಲ. ನೀವು ಕೇಳಿದ್ರಲ್ಲ ಅಂತೇಳ್ರೆ ನಾನು ಕೇಳಿಬಿಟ್ರೆ ಮಾಡಿಕೊಡ್ತೀರಿ ಬಿಡಿ ನೀವು. ಭಾರಿ ನನಗೇನು ಗೊತ್ತಿಲ್ಲ ಅನ್ನಂಗೆ ಹೇಳ್ತಾವೆ. ಇಲ್ಲ ಕಣಕ್ಕೆ, ನನಗೇನು ಏನು ತಿನ್ನಬೇಕು ಮಾಡಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ. ಅದಲ್ಲ, ವಿಷಯ ಬೇರೆನೇ ಅದೇ. ಹೊಸ ಮಾತಾಡ್ಬೇಕಾಯ್ತು ನಿಮ್ಮ ಹತ್ರ, ಅದಕ್ಕೆ ಬಂದೆ. ಬೇರೆ ಇಲ್ಲ, ಬೇರೆದೇನು ವಿಷಯ ಐತವ. ಓ, ಏಟೋತ್ತಿಗೆ ಬರ್ತಾರೆ ಅಂತಲಾ ಇವರು. ಅಯ್ಯೋ, ಏಟೋತ್ತಿಗೆ ಬರ್ತಾರೆ ಅಂತ ಹೆಂಗೆ ಕಾಣನವ. ಏನು ಕಾಗದ್ವ ಪತ್ರವ ಹಾಕ್ಯವ್ರ ಮಾಡೋರ ಎಂಥದ್ದು ಇಲ್ಲ. ಏನು ಬಂದವನೇ ಇವ್ರು ಬರ್ತಾರೆ ಏನೋ ದಾಟೆ ಗೊತ್ತು. ಅದಕ್ಕೆ ನಾನು ತಾರಾಗೆ ನಾನು ಮಾಡಿಸಿಟ್ಟಿದ್ದು. ಏನು ಬಂದ್ಮೇಲೆ ಬಿಸಿ ಮಾಡಕ್ಕೆ ಕೊಡ್ಬೇಕು ಬಾ. ಇನ್ನೇನು ನಾವೇನು ಮಾಡೋಕ್ಕಾಯ್ತದೆ. ಬಂದವರು ಹೊತ್ತಂತೆ ಬಂದರೆ ಊಟ ಗೀಟ ಎಲ್ಲ ಬಿಸಿ ಬಿಸಿಯಾಗಿರ್ತದೆ. ತಡಾಗಿ ಬಂದರೆ ಎಲ್ಲರೂ ಬಿಸಿ ಮಾಡಕ್ಕೆ ಕೊಡ್ಬೇಕಾಯ್ತದೆ ಆಟೆಯ. ಅದ ಇವಳು ಸಾಲಾಗ ಮಾತನ್ನೇ ಕೇಳಿಸ್ಕೊಳ್ಳೋಳು. ಏನಾರು ಹೇಳೋಣ ಅಂದರೆ ಪುಟಕ್ ಅಂತ ಅವಳು ಹೆಣ್ಮಕ್ಳು ತಗೋಬೇಕಲ್ಲ ಸಂದ್ಲು. ಬರ್ತಾರೆ ಹೋಯ್ತಾರವ. ಅವ್ರು ಬಂದರೆ ಏನು ಮೆರ್ಸಕ್ಕಾಯ್ತದೆ ತಲೆ ಮೇಲೆ ಇಟ್ಕೊಂಡು. ಕ್ಯಾಪಿ ಇಡಂತೆ ಟೀ ಇಡಿ ಬಂತೆ. ನನಗೆ ಇನ್ನೇನು ಕೆಲಸ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಅವ್ರು ಕಾಪಿ ಇಡ್ಲ ಟೀ ಇಡ್ಲ ಅಂತ ಕೇಳ್ಕೊಂಡೆ ಕೂತಿರಲ್ಲ. ಹುಚ್ಚುಮುಂಡ ಮಗಂದು ನಾನೇನೋ ಹೇಳಕ್ಕೆ ಓಡಾಡ್ತೀನಿ. ಅದು ಕೇಳ್ಕೊಳಕ್ಕಿಲ್ಲ ತಯಾರು. ಬರೀ ನಾ ಹೆಣ್ಮಕ್ಳು ಆಟೋದಿ ಬರ್ತಾರಂತೆ, ಕಾಪಿ ಇಟ್ಟಿರ್ತೀನಿ, ಟೀ ಇಟ್ಟಿರ್ತೀನಿ, ಅಡುಗೆ ಬಿಸಿ ಮಾಡಬೇಕು. ಬರೀ ಇದಾಗೆ ಐತಲ್ಲ. ಏನವ ಏನು ಹೇಳಕ್ಕಾಗಿದೆಯಾ ಅಂತ ಒಂದು ಮಾತು ಒಂದು ಸೌಜನ್ಯ ಬೇಡ್ರಿ. ಇದ್ಯಾಕೆ ಹಂಗೆ ಒಳ್ಳೆ ಗರ್ಭಡ್ದಾಗ ನಿಂತಿದ್ಯಾ. ಹೋಗು, ಎಬ್ರಿಸ್ತೀನಿ ಅನ್ನಲ್ಲ. ಹೋಗು ಒಂಗಳಿಗೆ ಹಂಗೆ ಉಳ್ಕೊ ಹೋಗು. ಅತ್ತೆ ಹಂಗಲ್ಲ, ಅದೇ ಓದ್ಕಿತ್ತವ ಇವಳು ನಮ್ಮ ರಾಧಿ. ಇವಳು ಮನೆ ನಾಮಕರಣಕ್ಕೂ ಕಾಣೆ ಹಬ್ಬಕ್ಕೂ ಯಾವಕ್ಕೂ ಹೋಗಿದ್ಲವ. ಎಲ್ಲ ಸುಮಾರು ದಿನ ಆಯ್ತು. ನನಗೆ ಮರ್ತಂಗಾಗೈತೆ. ಆಯ್ತೆಲ್ಲ ವರ್ಷ ಆಗಕ್ಕೆ ಇಲ್ಲ, ವರ್ಷಲ್ಲ, ಈಗ ಒಂದು 3-4-5 ತಿಂಗಳು ಆಯಿತು ಅನಿಸ್ತದೆ. ಎಲ್ಲ ನಮ್ಮ ಬಸ್ಸಾಗಕ್ಕೂ ಮುಂದಾಗಲೇ ಆಯಿತು. ಹೆಚ್ಚು ಕಮ್ಮಿ ವರ್ಷವೇ ಆಗಕ್ಕೆ ಬಂತು ಅಂದ್ಕೊಳ್ಳಿ. ಆಗ ನಮ್ಮ ರಾಧಿ ವಾಲೆ ಇಸ್ಕೋಗಿಲ್ಲ. ನಾನು ಕಿವಿವ ಇಸ್ಕೊಂಡು ಹೋಗಿ ಅಲ್ಲಿ ಅಕ್ಕಯ್ಯ ಬೇಕು ಆಮೇಲೆ ಕೊಟ್ಬರ್ತೀನಿ ಬಿಡು, ಅದಕ್ಕೆ ತಲ್ವ ನಾನೇ ಕೊಡ್ತೀನಿ ಕೊಡಿಲ್ಲ ಅಂತೇಳಿ ಇಸ್ಕತ್ತು. ಅದಕ್ಕೆ ಹಂಗೆ ಬಂದೆ ಕಣಕ್ಕೆ, ನಾನು ನಿಂದೆ ಒಲೆ ಹಾಕಿ ಹೋಗಿದ್ದೆ ಅಂತ ಅವಳು ಅಂದಿದ್ಲು. ನಾನು ನನ್ನ ಪುಟ್ಟಿಗೆ ಅಂದಾಗ ಅಕ್ಕಯ್ಯ ಅಂತೀನಿ ಅದಕ್ಕೆ ಅಂತ ಅಂದಿದ್ಲು. ಬೇಡ 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 ಬೇಡ. ಅಯ್ಯೋ ಸುಮ್ಕಿರ. ಓಹೋ, ಮನೆಗೆ ಬಂದರೆ ಹೆಣ್ಮಕ್ಳು ತವ ನಂದು ವಾಲೆ ತಗೊಬಂದಿದ್ದೀರಾ, ಇಲ್ಲ ತಗೊಬಂದಿರಿ ಇಲ್ಲಿ ಇಟ್ಟೋಗಿ ಅಂತ ಕೇಳೋಕ್ಕಾಯ್ತದ. ಅಯ್ಯೋ, ಒಳಿ ಅಂದರು ಇರ್ತಾರೆ. ನೋನಂತೆ ಸೋಮ್ಕಿರ್ ಕೊಟ್ಟೋಯ್ತಾಳೆ. ಎಲ್ಲೂ ಹೋಗ್ಕ ತಂದಿದ್ರೆ ಹೋಗುವಾಗ ಕೊಟ್ಟೋಯ್ತಾಳೆ. ತಂದಿಲ್ಲ ಅಂದರೆ ಮನೆಗೆ ಹೋದಾಗ ಇಸ್ಕೊಬರಿ ಬಂತೆ. ಅದೇನು ದೊಡ್ಡ ತಲೆ ಹೋಗೋದು ಹಂಗೆ. ನನಗೆ ಬೇರೆ ಇಟ್ಟೋಸ್ಗೆ ನಿದ್ದು ಗೊತ್ತಾ ಕೂತವೆ. ಕೆಲಸ ಮಾಡಿದ್ಕೋದಕ್ಕೂ ಆಲಸ್ಯ. ಅದೇನೋ ದೊಡ್ಡದಿದ್ದು ಅನ್ನಂಗೆ ನೆನ್ಪಿಟ್ಕೊಂಡು ಅವ್ರು ಬರೋವರೆಗೂ ಕೇಳ್ತೀನಿ ಅಂತ ನಿಂತಿದೆಯಲ್ಲ ನೀನು. ಏನಂತ ಅಳಿಯಂದ್ರವ ಏನು ಬರೀ ಅದಕ್ಕೆ ಅವನು ಇಸ್ಕೊಂಡು ಹಾಕಿಂದವಳೆ. ನನ್ನ ಮಕ್ಕಳ ಬಿದ್ದೋಗ ಅನ್ನೋಕ್ಕಲ್ವ. ಅದಕ್ಕೆ ನೀನು ತಲೆ ಕೆಸ್ಕೊಬೇಡ. ಅವಳಿಗೆ ಹೇಳ್ತೀನಿ ಕೊಡು ಅಂತವ. ಕೊಟ್ಟೋಯ್ತಾಳಂತೆ. ತಂದಿಲ್ಲ ಅಂದ್ರೆ ಬಂದಾಗ ಕೊಡ್ತಾಳೆ. ಈಗ ಕೇಳಕ್ಕೋಗ್ಬೇಡ, ಬೇಡ ಸುಮ್ಕಿದ್ದು ಬಿಡು. ಅಲ್ಲ ಕಣತ್ತೆ, ಅಳಿಯಂದ್ರೆ ಏನಾರು ಅನ್ಕೊಳಕ್ಕೆ ಅವ್ರಿಗೆ ಗೊತ್ತಿರ್ತದಲ್ಲತ್ತೆ. ನೀವು ಮದುವೆಲಿ ಏನು ಹಾಕಿದ್ದೀರಾ, ಏನು ಬಿಟ್ಟಿದ್ದೀರಾ, ಏನು ತಗೋಗಿದ್ದೀರಾ ಅಂತ. ಇವೇನು ಕಂಡರ ಗಡಿ ಬಾ ಯಾಕೆ ಸ್ವಚ್ಛ ಮಾಡ್ತಾ ಇದೆಯಾ ಅನ್ನೋದು ಅವ್ರಿಗೂ ಗೊತ್ತಿರ್ತದೆ. ಅಲ್ಲ ನಾನು ಹೇಳ್ತೀನಿ ಸುಮ್ಮನೆ ಬಂದು ಅಡುಗೆ ಮೇಲೆ ಎಲ್ಲರೂ ಕೂತಿರ್ತಾಳಲ್ಲ ಅವಾಗ ಕೇಳಿದರೆ ಭಾರಿ ಒಳ್ಳೇದು ಅಂತ ಹೇಳ್ತೀನಿ ಅಂತ ನಾನು ಸುಮ್ಕಾಗಣ. ಇಲ್ಲ ವರ್ಷ ಆಗಕ್ಕೆ ಬಂತು, ನನಗೂ ಹಾಕಬೇಕು ಅಂತ ಆಸಕ್ತಿ ಬರುತ್ತೆ.
ಅಲ್ಲ ನೀನು ಹೇಳ್ತಾ ಇರೋದು ಏನು ತಪ್ಪಿಲ್ಲ, ನಂಗೆ ತಿಳಿತತೆ. ನೀನೇನು ಅವ್ರದ್ದೇನು ಇದು ಮಾಡ್ತಾಯಿಲ್ಲ, ನಿನ್ನೆ ಕೇಳ್ತೀಯ ಸರಿನೇ. ಆದ್ರೂ ಮನೆಗೆ ಬಂದಿರ್ತವ, ಹಬ್ಬಕ್ಕೆ ಬಂದವ್ರಿಗೆ ಅದು ಹೆಂಗವ ನೀವು ಒಲೆ ತಗೊಬಂದಿದ್ಯಾ, ಇಸ್ಕೊಂಡಿರೋದ ಇದು ಮಾಡಿದ್ಯಾ ಅಂತ ಕೇಳೋಕ್ಕಾಯ್ತದ? ಗಂದಿರಿಗೆ ಎಷ್ಟು ಸದ್ರ ಆಯ್ತದೆ ಹೇಳು. ಅದಕ್ಕಾಗಿ ಬೇಕಾದ್ರೆ ನಾನೇ ಒಂದಿನ ಹೋಗಿ ಇಸ್ಕೊಬಂದು ಕೊಟ್ಟನಂತೆ, ಬೇಕಾದ್ರೆ ಸುಮ್ಕಿದ್ದು ಬಿಡು, ಈಗ ಕೇಳಕ್ಕೆ ಹೋಗ್ಬೇಡ. ಹಾಂ ಹಂಗಂತೀರಾ? ಸರಿ ಬಿಡಿ ಆಯ್ತು, ಕೇಳಕ್ಕೆ ಹೋಗ್ತದೆ ನೋಡ, ನಾಳೆ ಎಲ್ಲ ತಂದಿರ್ತಾಳೆ ಅಂತವ. ಅಲ್ಲ ಕೇಳಿದ್ರು ಏನು ಆಗ್ತಿಲ್ಲ, ಗೊತ್ತಿರೋದಪ್ಪ ಅವ್ರ ಗಂದಿರ್ಗೂ, ನೀವು ಒಳ್ಳೆ ಬೇಡ ಅಂತೀರಾ. ಸರಿ ಬಿಡಿ ಆಯ್ತು ನೋಡು. ಕಣಮ್ಮ ಬೇಡ, ಕೇಳಕ್ಕೆ ಹೋಗ್ಬೇಡ. ಏನೇ ಅಂದ್ರೂ ಗಂಡನ ಮುಂದೆ ಒಂಥರ ಸದ್ರ ಆದಂಗೆ ಆಗ್ಬಿಡ್ತದೆ, ಹಂಗೆ ಕೇಳಕ್ಕೆ ಹೋಗ್ಬಾರ್ದು. ಬೇಕಾದ್ರೆ ನಾನೇ ಯಾವಾಗಾರ ಕೇಳ್ತೀನಂತೆ ಕುಂತ ನಿಂತಾಗ, ನೀನು ಕೇಳಕ್ಕೆ ಹೋಗ್ಬೇಡ, ಸುಮ್ಕಿದ್ಬಿಡು. ನಾನು ಬೇಕಾದ್ರೆ ಕೇಳಿ ಹೇಳ್ತೀನಂತೆ, ಇಲ್ಲಾಂದ್ರೆ ನಾನೇ ಒಂದಿನ ಹೋಗಿ ಇಸ್ಕೊಬಂದು ಕೊಟ್ಟನಂತೆ ಬೇಕಾದ್ರೆ. ಹಂಗಂತೀರಾ? ಸರಿ ಆಯ್ತು ಬಿಡಿ, ಕೇಳಕ್ಕಲ್ಲ. ಕೇಳಿದ್ರೆ ಏನೋ ಆಯ್ತಲ್ಲ, ಹೋಗ್ಲಿ ಬಿಡಿ, ಇನ್ನೇ ಮಾಡೋಕ್ಕಾಯ್ತೈತೆ. ಹೆಂಗೆ ಕೂತಾವ್ ನೋಡಿ, ಏನು ಕಾಣ್ದು ನನಗೆ ಮಾಡ್ದೆ ನಾನು ಮಾಡಿಬಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಯೋಡ್ತಿನಿಂದ ಕಾಯ್ಕೊಂಡು ಕೂತಿದ್ನ ಏನೋ. ಆದ್ರೂ ಇರಲಿಲ್ಲ ಬಿಡು, ಮೊದಲು ಇತ್ತು ಹಂಗೆ ಕಂಡಂಗೆ ಹಿಂಗೆ ಕುಡ್ಸೋಣ ಏನೋ. ಅದಕ್ಕೆ ಒಂದೊಂದು ಪ್ಯಾಕೆಟ್ ಹಿಂಗೆ ಹಾಕಿ ಬಂದು ಬಿದ್ದು ಅದಾಳದ ಮನೇಲಿ ಈ ನದಿ ಕೂಡಿಸಿ ವರ್ಷ ಹಂಗೆ ಮಾಡ್ಬಿಟ್ಟು ನಾನು ಬಿಡ್ತೀನಿ ಅವನ್ನ. ಹಂಗೆ ಕೊಳ್ಪಟ್ಟಿ ಹಿಡ್ದು ಎಳದಕ್ಕೆ ಹೇಳ್ಬಿಡ್ಲ ಅನ್ನಿಸ್ತದೆ. ಏನು ಮಾಡ್ತೀವಿ ಹೇಳು, ಸ್ಥಾನಕಾರ ಬೆಲೆ ಕೊಡ್ಬೇಕಲ್ಲ, ಮೈದನ ಅಂದರೆ ಮಗನ ಸಮಾನ ಅಂತಾರೆ. ಅದಕ್ಕಾಗಿ ನಮ್ಗೆ ಆಗ್ದು ಹೋಗ್ದು ಕಷ್ಟ ಸುಖ ಅಂದಾಗ ದುಡ್ಡು ಕೊಟ್ಟು ಮಾಡೋನೇ ಪಾಪ, ನೋಡ್ಕೊಂಡವನೇ ಅನ್ನೋ ಕಾರಣಕ್ಕೋಸ್ಕರ ಸಮಾಧಾನದಾಗ ಕೇಳಬೇಕು ಆಟೆಯ. ಚಂದ್ರಣ್ಣ ಚಂದ್ರಣ್ಣ, ಇದ್ಯಾಕೆ ಹಂಗೆ ಕೂತಿದೆಯಲ್ಲ? ಯಾಕೆ ಏನಾಯಿತು? ಓಹೋ, ಇವನು ನನ್ನ ದಿನ ಸಂದಾಗೆ ಹೀಗೆ ಬಂದವನೇ, ಅದಕ್ಕೆ ಹಿಂಗೆ ಕೂತಿರೋದು. ಹೆಂಗೆ ಕೂತವ್ ನೋಡಿ, ಒಳ್ಳೆ ಬೆಪ್ಪನಂಗೆ ಹಿಂಗೆ ತಿಂದು ಮಂಗ ಅಂತಾರಲ್ಲ ಹಂಗೆ ಕೂತವ್ ನೋಡಲ್ಲಿ. ಮಕ ನೋಡವ ಮಕವ. ಇವ್ರು ಯಾಕೆ ಬಂದವ್ರವ್ವ? ಅಯ್ಯೋ ನಾನು ಇರ್ಲಾರ್ದೇ ಹೋಗಿ ನಮ್ಮ ಅಣ್ಣ ಆಡ ಮಾತುಗಳು ಕೇಳ್ಕೊಂಡು ಅಯ್ಯೋ ರೋದನೆ ಮಾಡ್ತಾಯಿದ್ದ ಅಂತ ಅತ್ಲಾಗಿ ಕೂಡಿಸ್ಬಿಟ್ಟೆ. ಸುಮ್ಕಿದಿದ್ರು ಆಗಿತ್ತು. ಅಯ್ಯೋ ದೇವ್ರೇ, ಏನಂತಾರೋ ಏನೋ, ನನಗೆ ಒಂಥರ ಆಯ್ತೈತಿ ರೀ ಮಕ ತೋರ್ಸೋಕ್ಕೆ. ಯಾಕೆ ಬೇಕಾಗಿತ್ತು ನನಗಿದು ಮುಚ್ಕೊಂಡು ಮಲ್ಲಿರಲಾರ್ದನೆಯಾ? ಅದಕ್ಕೆ ಏನು ಇಟ್ಟದಕ್ಕೆ ಬಂದಿದ್ದೀರಲ್ಲ, ಏನಾಯ್ತು ನಾಷ್ಟ? ನಾನು ಇಲ್ಲ ಬಿಡಿ, ನಾಷ್ಟ ಏನು ಮಾಡೋಕ್ಕಿಲ್ಲ. ನಾನು ಹತ್ತ ಊರಿಗೆ ಹೋಗ್ತೀನಿ, ಅಲ್ಲೇ ಹೋಟ್ಲ್ದಾಗ ಒಂಚೂರು ತಿನ್ಕೊಂಡು ಹಂಗಿಂದ ಹಂಗೆ ಊರಿಗೆ ಹೋಗ್ತೀನಿ. ಅವಳುವೆ ಬನ್ನಿ ನಾಳಿಕೆ ಅಂತ ಹೇಳವಳೆ. ನಾನು ನೆನ್ನೆದಿಂದಲೇ ಹೋಗ್ಬೇಕಾಗಿತ್ತು, ನೆನ್ನೆ ದಿವಸ ಅಂತಾಗ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅತ್ತಾಗಿ ಈಗ ಹೊತ್ತಿನಂತೆ ಹೋಗ್ತೀನಿ. ನಾವು ಕುಣಿತಾಳೆ ಅವಳು ಆಮೇಲೆ. ಓಹೋ, ನಾಷ್ಟಕ್ಕೆ ಕರಿಯಕ್ಕೆ ಬಂದಿದ್ದೀನಿ ಅನ್ಕಂದೇನು? ನನಗೆ ತಲೆಲೂ ಇಲ್ಲ ಬಿಡು, ನಂಗೆ ಕರಿಕ್ಲೂ ಇತ್ತಿಲ್ಲ. ಅಲ್ಲ ನಾಷ್ಟಕ್ಕಲ್ಲ, ನಾನೇನೋ ಕೇಳಬೇಕಾಗಿತ್ತು. ಅಲ್ಲ 7 ತಿಂಗಳಿಂದ ಕಾಯ್ಕೊಂಡಿದ್ದೆ ಚಂದ್ರಣ್ಣ, ಹಿಂಗೆ ಇಂಥ ಕೆಲಸ ಮಾಡಬೇಕು, ನಾನು ಮನೆ ಹಾಳು ಮಾಡಬೇಕು ಅಂತವ. ಇದು ಬುದ್ಧಿವಂತ ಮನುಷ್ಯ ಆಗಿ ಇದು ನಿನಗೆ ಸರಿನಾ? ಒಪ್ಪ ಅಂತ ಮಾತಾ? ನೀನು ಹೆಂಗೆ ಬಳವೆ ಮಾಡ್ತಾ ಇದೆಯಾ, ನಿಮ್ಮ ಅಣ್ಣ ಹೆಂಗೆ ಬಳವೆ ಮಾಡ್ತಾವನೆ ಅಂತ ನಿನಗೆ ಗೊತ್ತು. ಉಪ್ಪು ಹುಳಿ ಖಾರ ಎಲ್ಲನೂ ಆಗ ನಮ್ಮ ಮನೆಗೆ ಒಂದು ಹೊತ್ತಾನೆ ನೀನು. ಇಂಥದ್ದು ಬೇಕು ಅಂದರೆ ತಗೊಬಂದು ಹಾಕೋರಿಟ್ಟು ನಾವು ಎಷ್ಟು ಕಷ್ಟದಾಗೆ ಸಂಸಾರವನ್ನು ನೀಗಿಸ್ತಾ ಇದ್ದೆ ಅಂತ ನೀನೇ ನೋಡಿದ್ಯಾ. ಅಂತಲೂ ಇಂಥ ಕೆಲಸ ಮಾಡಿ ಏನು ನನ್ನ ಮನೆ ಮುಳುಗಿಸ್ಬೇಕು ಅಂದ್ಕೊಂಡಿದ್ಯಾ, ತೇಲಿಸ್ಬೇಕು ಅಂದ್ಕೊಂಡಿದ್ಯಾ? ಅದ್ಯಾಕದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಂಥದ್ದು ಏನಾಯ್ತು ಇವಾಗ? ನನಗೆ ತಿಳಿತದೆ ಈಗ. ನಾನು ಹೌದು ಆಗೋಯ್ತು. ನೆನ್ನೆ ದಿನ ಅವನು ಭಾರಿ ಒರಲ್ಬಿಟ್ಟ, ಒಂಥರ ಅಲ್ಲಿ ನಿಂತ್ಕೊಂಡು ಒಂಥರ ಹೊಟ್ಟೆಲ್ಲ ಉರ್ದಂಗೆ ಆಯಿತು. ಅದಕ್ಕಾಗಿ ನಾನು ಕಾಸು ಕೊಟ್ಟಿದ್ದು ನಿಜ. ನಾನು ಹೋಗಿದ್ದ ಟೈಮ್ಗೆ ಅವನು ಬಂದ, ಅತ್ಲಾಗಿ ಹೊರಲಿದ್ನಲ್ಲ ಅಂತ ಕಾಸು ಕೊಟ್ಟೆ. ಅವನು ಕುಡ್ದ, ನಾನು ಏಟೋ ಹೇಳ್ದೆ ಕೇಳಲಿಲ್ಲ. ನನಗೂ ಒಂಚೂರು ಜಾಸ್ತಿನೇ ಆಯಿತು ಅಂದ್ಕೊಳ್ಳಿ. ಅದಕ್ಕೆ ನಾನು ಮನೆಗೆ ಬಂದುಬಿಟ್ಟೆ. ಮನೆಗೆ ಹೋಗು ಅಂತ ಹೇಳಿ ಬಂದುಬಿಟ್ಟೆ. ಆಟೆ ಆಗಿದ್ದು ಕಣದಕ್ಕೆ ಅದೇ ನನಗೆ ಕಾಡ್ತೈತೆ. ಹೆಂಗೆ ಮಾಡ್ಬಿಟ್ನಲ್ಲ, ಸುಮ್ಕೆ ದುಡ್ಡು ಕೊಡಬಾರ್ದಾಗಿತ್ತು. ಅದ್ರ ಬದಲು ಅದಕ್ಕೆ ಕೈಗಾರ ಕೊಟ್ಟಿದ್ರು ಅಂತ ಕಷ್ಟ ಸುಖಾರ ಆಗಿರೋದು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇತ್ತು. ಅದಕ್ಕಾಗೆ ಒಂಥರ ನಿಮ್ಗೆ ಹೆಂಗೆ ಮಕ ತೋರಿಸ್ಲಿ ಅನ್ನೋಂಗೆ ಕೂತಿದ್ದೆ. ಅದು ಬಿಟ್ರೆ ಇನ್ನೇನಿಲ್ಲ ಕಣದಕ್ಕೆ. ನಾನು ಯಾವತ್ತು ಹಂಗೆಲ್ಲ ನಡ್ಕೊಂಡಿದ್ದೀನಿ. ನೀವು ಇಂಥ ಮಾತು ಅನ್ಬೋದಾ? ಅಲ್ಲ, ಇಂಥ ಮಾತು ಅನ್ಬೋದಾ ಅಂತ ಕೇಳ್ತಾ ಇದೆಯಲ್ಲ ಅಣ್ಣ. ಈಗ ನಾನೇ ಹೇಳ್ತೀನಿ, ನೀವು ಇದುವರೆಗೂ ನಮ್ಮ ಮನೆಗೆ ನೀವು ಮಾಡಿರೋ ಸಹಾಯ ಎಲ್ಲ ನನಗೆ ನೆನಪದೆ, ಇಲ್ಲ ಅಂತಲ್ಲ. ನನ್ನ ಗಂಡ ಕುಡ್ಕೊ ಬರೋನು, ಇಲ್ಲ ಅಂತ ನಾನು ಹೇಳಕ್ಕಿಲ್ಲ. ಅವನು ಹೆಣ್ಣು ಕುಡ್ಕನೆ ಡೈಲಿ ಕುಡಿತಾನೆ. ಏನೋ ಒಂದು ಪ್ಯಾಕೆಟ್ ಹಾಕೋ ಬರೋನು, ಮನೇಲಿ ಹಂಗೆ ಬಿತ್ಕೊಳ್ಳೋನು, ಇಲ್ಲ ಅಲ್ಲಿ ಮೂಲೆ ಕೂತ್ಕೊಳ್ಳೋನು, ನಾನು ಉಗ್ದಂಗೆ ಉಗಿಸ್ಕೊಳ್ಳೋನು, ಬೈದಂಗೆ ಬೈಸ್ಕೊಳ್ಳೋನು, ಮಾಡು ಅಂದಿದ್ದು ಮಾಡೋನು. ಈಗ ನೀನು ಮಾಡಿದ ಕೆಲಸಕ್ಕೆ ನನ್ನ ನಾಯಿ ಬಡ್ದಂಗೆ ಕೊಡ್ತಾವನೆ ಗೊತ್ತಾ? ಸೊಂಟ ಅನ್ನೋದು ಓಡಾಡೋಕ್ಕಾಯ್ತಾ ಇಲ್ಲ, ಬಗ್ಗಿ ಎದೊಳಕಾಯ್ತಾ ಇಲ್ಲ ಕಾರಣ. ಹಂಗೆ ಜುಟ್ಟ ಮುಂದೆ ಬಗ್ಗಿಸ್ಕೊಂಡು ಬಾಸ್ ಕೆಡ್ಗವನೆ. ಹೇಳ್ದೆ ಅಂತವ ಏನು ಮಾಡುವಂತೆ ನನ್ನ? ನಾನು ಹೆಂಗೋ ಅದೇನೋ ಹೇಳ್ತಾರಲ್ಲ, 2 ಚಿಂದಂತ ಮಕ್ಕಳವೇ, ಅವನಾರ ಹೊಸಿ ಮುಂದಕ್ಕೆ ಬರ್ತಾನೆ. ಹುಡುಗ ಅಷ್ಟು ಚೆನ್ನಾಗಿ ಓದ್ತದೆ, ಮುಂದಕ್ಕೆ ಪೊಲೀಸ್ ಆಯ್ತೀನಿ ಅಂತದೆ, ಪೊಲೀಸ್ ಗಿಲೀಸ್ ಆಯ್ತದೆ. ನನ್ನ ಮಗ ನಮ್ಮ ಮಕ್ಕಳ ಮಕ್ಕ ನೋಡ್ಕೊಂಡು ಹೆಂಗಾರ ನೀಗ್ಸನ ಸಂಸಾರವ ಅಂತ ಕಷ್ಟ ಬಿದ್ದು ಹೆಂಗೆ ಒದ್ದಾಡ್ತಾ ಇದ್ದೀನಿ ಅನ್ನೋದು ನೀನೇ ಕಂಡಿದ್ಯಾ. ಕಂಡು ಇಂಥ ಕೆಲಸ ಮಾಡಿದರೆ ಕೋಪ ಬರ್ತದೆ ಬರೋಕ್ಕಲ್ವ? ನೀನೇ ಹೇಳು. ಮನೆಗೆ ಮಕ್ಕಳಿಗೆ ಹಬ್ಬಕ್ಕೆ ಒಂಚತೆ ಬಟ್ಟೆ ಥರನ ಅಂದರೆ ಕಾಸಿಲ್ಲ. ನಾನು ಅಲ್ಲಿಂದ ಇಲ್ಲಿಗೆ ತೆಗ್ದಿನಿಂದ ಅಲ್ಲಿಗೆ ತೆಗ್ದು ಹೆಂಗೋ ಮಾಡಿದ್ರೆ ಆಯಿತು, ತಂದ್ರೆ ಆಯಿತು ಅಂತ ನಾನು ಒದ್ದಾಡ್ತಾ ಇದ್ದರೆ ಮನೇಲಿ ಒಂದು 10 ರೂಪಾಯಿ ಔಷಧಿದ್ರು ಬಿಡಕ್ಕೆ ನಾವು ಹೊತ್ಕೊಯ್ತಾನೆ. ಅಂಥದ್ರಾಗೆ ನೀನು ಕಾಸು ಕೊಟ್ಟು ಕುಡ್ಸಿ ಕಳಿಸಿದ್ರೆ ಹಿಂಗೆ ನನ್ನ ಸೊಂಟ ಕೈ ಕಾಲು
ಮುದ್ದಾಕಿದ್ರೆ ನನ್ನ ಮಕ್ಳಿಗೆ ಯಾರಾಯ್ತಾರೆ ಹೇಳು? ಮತ್ತಿಂತ ಮಾತು ಅನ್ಬೋದಾ ಅಂತೀಯ? ನಿಮ್ಮ ಅಣ್ಣ ಏನು ಅಂತ ನಿನಗೆ ಗೊತ್ತಿಲ್ವ? ನೀನು ಯೋಚನೆ ಮಾಡ್ಬೇಕು ತಾನೇ ಇವೆಲ್ಲನೂ ಮಾಡೋಕೆ ಮುಂಚೆ. ಹೌದಾ? ಅಯ್ಯೋ ನಿಮ್ಮ ಮುಂದೆ ಹಿಡ್ಕೊಂಡು ನೋಡೋದನ್ನ ಇಲ್ಲ ಕಣದಕ್ಕೆ ನನಗೆ ದಿಟ್ಟವಾಗ್ಲೂ ಹಿಂಗೆಲ್ಲ ಆಯ್ತದೆ ಅಂತ ನಂಗೆ ಸತ್ವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ರು ನಾನು ಅಂತ ಕೆಲಸ ಮಾಡ್ತಿದ್ದಿಲ್ಲ. ನಾನು ಪಾಪ ಹೊರಬಿಟ್ಟು ನನ್ನ ಹೊರಲ್ದಂಗೆ ಯಾವತ್ತೂ ಇಲ್ದಾನೆ ಇವತ್ತು ಇಷ್ಟು ಹೊರಲ್ತಾವನಲ್ಲ ಅಂತಾನೆ ತಲೆ ಕೆಟ್ಟಂಗೆ ಕೊಟ್ಟೇ ಬಿಟ್ಟೆ ದುಡ್ಡ. ನಾನು ಓಸಿ ಇನ್ನು ಇವಳು ಇತ್ತಿಲ್ವಲ್ಲ ನಿಂಗಮ್ಮ ಹೆಂಗೋ ಮನೆಗೆ ಹೋಗೋದೆ ಅಲ್ವೋ ಒಬ್ಬನೇ ಮನೆಗೆ ಕಬೇಕಲ್ಲ ಅಂತ ನಾನು ಒಂದು ಪ್ಯಾಕೆಟ್ ಕುಡ್ದೆ. ಒಂದು ಜಾಸ್ತಿನೇ ಕುಡ್ದೆ ನಾನು, ಇಲ್ಲ ಅಂತ ಹೇಳೋಕ್ಕಿಲ್ಲ. ಆದರೆ ನಾನು ಬಂದು ಸುಮ್ಮನೆ ಮನೆ ಕಂಡಿದ್ದೀನಿ. ಅವನು ಯಾಕೆ ನಿಮ್ನ ಹಿಡ್ಕೊಂಡು ಹೊಡೆದ್ನೋ ಏನೋ ಗೊತ್ತಿಲ್ಲವ. ಏನು ಮಾಡೋಣ ಹೇಳಿ? ನಾನು ಅಂತ ಮಾತಾಡ್ತೀನಿ ಬಿಡಿ. ನೀವೇನೋ ಮಕ್ಕಳಿಗೆ ಬಟ್ಟೆ ತರಬೇಕು ಅಂತ ಅಂದ್ರಲ್ಲ, ನಾನು ಕಾಸು ಕೊಟ್ಟಿರ್ತೀನಿ. ಬೇಕಾದ್ರೆ ಹೋಗಿ ತಗೊಬನ್ನಿ, ಮಕ್ಳಿಗೆ ಬಟ್ಟೆ ತಗೊಬನ್ನಿ. ನಂಗೆ ಬೇಕಾದ್ರೆ ನೀವು ಯಾವಾಗಾರ ಇದ್ದಾಗ ಕೊಡಿರಂತ ಪರವಾಗಿಲ್ಲ. ಅಯ್ಯೋ ಅವನ್ನೇ ನೀನು ಈಗಿಂದ ನೋಡ್ತಿದ್ಯಾ? ಆಗಿಂದ ಒಂದು ಅದೇ ಬೆಳಕಾಳೆ. ನಾನು ಬಾಯಿ ಬಿಟ್ಟು ಬಂಡಿಗೆ ಹೇಳು ಅಂತವ ಒಂದು ಸರ್ಸ್ಕೊಂಡು ಹೆಂಗೋ ಬದುಕ್ತಾ ಇದ್ದೀನಿ. ಈಗ ನೀನು ಮತ್ತೆ ನಂಗೆ ಕೊಚ್ಚಾಕ್ತೀನಿ ಅದು ಇದು ಅಂತ ಬತ್ತನ್ನು ಕುಡ್ದು ಏಟೇ ಧೈರ್ಯವಾಗಿರ್ಬೋದು. ಆದರೂ ಒಂದು ಸಮಯ ಅಂತ ಬಂದಾಗ ಎದೆ ಹಂಗೆ ಜಲ್ಲಂತದೆ. ಇವನೇನಾರು ಮಾಡಿಬಿಟ್ರೆ ಅಯ್ಯಪ್ಪ ನನ್ನ ಮಕ್ಳು ಗತಿ ಏನಪ್ಪ, ನನ್ನ ಮಕ್ಳನ್ನ ಯಾರು ನೋಡ್ಕೊತಾರೆ ಏನು ಅಂತವ. ಅದಕ್ಕಾಗಿ ಮಾತಾಡೋಣ ಒಂದಪ್ಪ ನಿಮ್ತ ಮಾತಾಡಿದರೆ ಏನೋ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಏನೋ ಒಂದು ಮಾಡ್ತೀರಾ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಬಂದಿದ್ದೀನಿ ಅಷ್ಟೇ. ಯಾಕನಪ್ಪ ಮತ್ತೆ ತಪ್ಪು ತಿಳ್ಕೊಬೇಡ, ನಮ್ಮ ಮತ್ತೆ ಹಿಂಗೆ ಬಂದು ಹಿಂಗೆ ಅಂದಲ್ಲ ಆ ಥರನೇ ಅಂತವ. ಹೊಟ್ಟೆ ಒಳಗೆ ಸಂಟ ಹಂಗೈತೆ, ಏನು ಮಾಡ್ತೀಯ ಹೇಳು? ನೋಡು ಕಾಸು ಕೊಟ್ಟಿದ್ದೀನಿ ಕಣಕ್ಕೆ ನೋಡೋಕ್ಕಾಗ್ತಾನೆ ಅಂದೆ. ₹1 ಇಲ್ಲ ಮನೇಲಿ. ಆಮೇಲೆ ಜೋಬೆಲ್ಲನೂ ತಡ್ತೇನೆ ಒಡ್ಸ್ಕೊಂಡ್ರು, ನನಗೆ ದುಡ್ಡಿಲ್ಲ. ಜೋಬೆಲ್ಲನೂ ತಡ್ಕಾಡ್ದೆ. ₹1 ಇಲ್ಲ ಕಣಪ್ಪ ಜೋಬಲ್ಲಿ. ಎಲ್ಲನೂ ಕಂಡು ಪೂರ್ತಿ ಕುಡಿದು ಬಂದು ಮನೇಲಿ ಕಕ್ಕೊಂಬಿದ್ದಿದ್ದ. ಒಡ್ಸ್ಕೊಂಡು ನೋವಲ್ವೇ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಗೊತ್ತೇ. ಹೇಳಿದ್ರೆ ಯಾರು ನಗ್ತಾರೆ ಅಂತವ ನಾನು ಮಾತಾಡೋಕೆ ಹೋಗಿಲ್ಲ. ಈಟೈತೆ ನನ್ನ ಸಂಟ, ಯಾರು ಮುಂದೆ ಹೋಗಿ ತೊಳ್ಕೊಳ್ಳಿ ಹೇಳು ನೀನು? ಅದು ಏನು ಮಾಡ್ತೀವಿ ನೋಡಪ್ಪ, ಹಿಂಗೆಲ್ಲ ಕುಡಿದು ಬಂದು ನಾನು ಇರೋಕ್ಕೆ ಮಕ್ಕಳನ್ನ ತೆಗಿ ಅದರ ಬಾವಿ ತಳ್ಳಿ ನಾನು ಉಳ್ಗಿಲ್ಲ ಹಾಕಿ ಬಿಡ್ತೀನಿ. ನನಗೆ ಯಾಕೆ ಬೇಕಾಗಿತ್ತು ಇದು ದೇವರೇ? 4 ಜನಕ್ಕೆ ಗೊತ್ತಾದರೆ ಸುಮ್ಮನೆ ಇರ್ತಾರೆ. ತಮ್ಮನೇ ಇಂಥ ಕೆಲಸ ಮಾಡ್ಯವನೆ ಅಂತ ಊರೂರೇ ಮಾತಾಡ್ತದೆ. ಓ ಆ ದೇವ್ರೆ, ಇವಳೇನಾರು ಉಳ್ಗಿಲ್ಲ ಹಾಕೊಬಿಟ್ರೆ ಆಮೇಲೆ ಆಟೆ. ನೀವು ಏನು ಹೆದರ್ಕೊಬೇಡಿ. ಅದಕ್ಕೆ ನಾನು ಅಲ್ಲಿ ಅಂಗಡಿ ಅಂತ ಮಾತಾಡ್ತೀನಿ. ಒಂದು ಪ್ಯಾಕೆಟ್ ಮೇಲೆ ಅವನಿಗೆ ಇಲ್ಲ ಅಂತ ಹೇಳು, ಅವ್ನು ಹೆಂಗಾರ ಆಗೋಲಿ ಒಂದು ಪ್ಯಾಕೆಟ್ ಕುಡ್ಕೊಂಡು ಅದಕ್ಕಿಂತ ಜಾಸ್ತಿ ಕೊಡ್ಬೇಡ ಅಂತ ನಾನು ಹೇಳಿ ಮಾತಾಡ್ತೀನಿ. ಹಾಗೇನು ಅವನಿಗೆ ನಶೆ ಅನ್ನೋದು ಎತ್ತಕ್ಕಲ್ಲ. ಮನೇಲಿ ನೀವು ಹೇಳ್ದಂಗೆ ಕೇಳ್ತಾನೆ. ಸುಮ್ಕಿರಿ, ಈಗ ತಪ್ಪಾಗೋಗೈತಿದ್ದು ಏನು ಮಾಡೋಕ್ಕಾಗ್ತಿಲ್ಲ. ಸರಿ ಮಾಡಬೇಕಷ್ಟೇ. ಈಗ ಮುಂದಕ್ಕೆ ಆಗೋದು ಸರಿ ಮಾಡಬೇಕಷ್ಟೇ. ನಾನು ಹೇಳ್ತೀನಿ ಬಿಡಿ. ಅಷ್ಟು ಮಾಡಪ್ಪ ಹೇಳ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊ. ಅದೇನು ಮಾಡ್ತೀವಿ ಬಿಡ್ತೀವಿ. ದಿನಕ್ಕೂ ಹೆಂಗೆ ಅವ್ನು ಬಿಡ್ಸಕ್ಕಂತೂ ಹಾಕಿಲ್ಲ. ಒಂದು ಪ್ಯಾಕೆಟ್ ಹಾಕೊಂಡ್ಬಂದು ಹೆಂಗೆ ಹಾರು ಬಿಡ್ಕೊಂಡು ಸಾಯ್ಲಿ. ನಾನು ತಂಟಕ್ಕೆ ಹೋಗ್ತಿಲ್ಲ. ಹಿಂಗೆ ಕುಡ್ಕೊಬಂದು ಮನೇಲಿ ಕತ್ಕೊಂಡು ಒದ್ದಾಡೋದು, ಹಿಡ್ಕೊ ಹೊಡಿಯೋದು ಇವೆಲ್ಲ ಮಾಡಿದ್ರೆ ನಾನು ಮಾತ್ರ ಇರೋಕ್ಕಿಲ್ಲ. ನನ್ನ ಮಕ್ಕಳನ್ನ ಹೇಳಿದ್ನಲ್ಲ ಆಗಲೇ ಹಂಗೆ ಬಾಯಿ ತಳ್ಳಿ ನಾನು ಉಳ್ಳಾಕ ಬಿಡ್ತೀನಿ ಅಷ್ಟೇ. ಆಯಿತು ಬಿಡಿ. ಅದಕ್ಕೆ ಸಂದು ಹಂಗೆ ಅಂದ್ಬಿಡಿ. ಯಾಕೆ ಗಳಿಗೆ ಇವು ಹೆಂಗಿರ್ತಾವಂತ ಹೆಂಗಿರ್ತಾವೆ ಏನು? ಮೊದಲು ಅಸ್ತು ದೇವತೆಗಳು ಇದು ಮಾಡ್ತಾ ಇರ್ತಾರಂತೆ. ಸುಮ್ಮನೆ ಯಾಕೆ ಥರನೇ ಇಲ್ಲೋದು ಎಲ್ಲನೂ ಮಾತಾಡೋಕೆ ಹೋಗ್ತೀರ? ಅಂಥದ್ದೇನೂ ಆಗೋಕ್ಕಿಲ್ಲ. ಸುಮ್ಮನೆ ಅರ್ಥ ಮಾಡ್ಕೊತೇವೆ. ಏನು ಮಾಡ್ಕೊತಾನೆ ಹೇಳಿದರೆ ನಮ್ಮ ಮಾತಾಡ್ತೀನಿ. ನೀವು ಸುಮ್ಕಿರಿ ನೀವು. ಸರಿ ಕಣಪ್ಪ, ಹಂಗಾರೆ ನಾನೇನು ಮಾಡ್ತೀನಿ ಮತ್ತೆ. ಅದು ತಡಿಲಾರ್ದೆ ಸಂತಲ್ಲಿ ಬಂದು 1-2 ಮಾತಾಡಿದೆ. ಒಟ್ಟಿಗೆ ಹಾಕೋಬಿಡು, ಏನು ಅನ್ನೋಕ್ಕೋಗ್ಬೇಡ. ಈಗ ಅದಕ್ಕೆ ತಾಯಿ ಸ್ಥಾನದಲ್ಲಿ ಇದ್ದೀನಿ. 1-2 ಮಾತಾಡಿದ್ರೆ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅಮ್ಮನೇ ಅಂದು ಅಂತಂದು ಮನ್ಸಲ್ಲಿ ಇಟ್ಕೊಂಡು ಬಿಟ್ಬಿಡಪ್ಪ ಆತಾಗಿ. ಇಲ್ಲ ಬಿಡಿ. ಅದಕ್ಕೆ ನಾನೇನು ತಪ್ಪು ತಿಳ್ಕೊಳಕ್ಕಿಲ್ಲ. ನಾನು ಯಾವತ್ತೂ ನಿಮ್ಮನ್ನು ಬೇರೆ ಅಂತ ನೋಡೇ ಇಲ್ಲ. ತಾಯಿ ಸ್ಥಾನದಲ್ಲೇ ನೋಡಿರೋದು. ವಯಸ್ಸಲ್ಲಿ ನನಗಿಂತ ಸಣ್ಣರು ಇರ್ಬೋದೇನೋ, ಅದ್ರ ಸ್ಥಾನದಲ್ಲಿ ನಾನು ಯಾವತ್ತೂ ಹಂಗೆ ನೋಡಿರೋದು. ನೀವೇನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಬಿಡಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೀಡಿಯೋ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಯಾರು ಬೇಜಾರು ಮಾಡ್ಕೊಬೇಡಿ. ಆ್ಯಕ್ಚುಲಿ ನಾನು ಡೈಲಿ ವೀಡಿಯೋ ಮಾಡ್ತಿದ್ದೀನಿ. ಮೊನ್ನೆಯಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಬಹಳ ಟ್ರೈ ಮಾಡಿದೆ. ಅದು ಏನಾಯಿತೋ ಗೊತ್ತಿಲ್ಲ. ಆಪ್ದೇ ಪ್ರಾಬ್ಲಮ್ಮು, ನನ್ನ ಮೊಬೈಲ್ದೇ ಪ್ರಾಬ್ಲಮ್ಮು, ನಂಗೆ ಅರ್ಥ ಆಗಲಿಲ್ಲ. 2 ಡೇಸ್ ಕಂಟಿನ್ಯೂಸ್ ಟ್ರೈ ಮಾಡಿದ್ದೀನಿ ನಾನು. ಒಂದು 10-15 ಸತಿಗೆ ನಾನು ಜಾಸ್ತಿ ಮಾಡಿರ್ಬೋದೇನೋ. ಫುಲ್ಲು ಲೋಡಾಗಿ ಇನ್ನೇನು ಅಪ್ಲೋಡ್ ಆಗಬೇಕು ಅನ್ನೋ ಟೈಮ್ಗೆ ಎಕ್ಸಿಟ್ ಆಗೋದು ಅಥವಾ ಸಮ್ ಎರರ್ ಅಂತ ಬರೋದು, ಆ ಥರ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ವೀಡಿಯೋನ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ ಅಷ್ಟೇ. ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಖಂಡಿತವಾಗ್ಲೂ ನನ್ನ ವೀಡಿಯೋಗೆ ಇಷ್ಟು ವೆಯ್ಟ್ ಮಾಡ್ತಿರ್ತೀರಲ್ಲ ಅನ್ನೋ ಸಂತೋಷಕ್ಕೆ ಅರ್ಥ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹೆಚ್ಚೆಚ್ಚು ಲೈಕ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾಯಿದ್ದಾರೆ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ. ಹೀಗೆ ಸಪೋರ್ಟ್ ಮಾಡಿ. ನಮಗೆ ನಿಮ್ಮ ಫ್ರೆಂಡ್ಸ್ಗೆ ಇನ್ನು ಯಾವ್ದಾದ್ರು ಇದ್ದರೆ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.